ನೀವು ಕರ್ನಾಟಕದಲ್ಲಿ ಒಂದು ಪ್ರಾಪರ್ಟಿ ಅಥವಾ ಕೃಷಿ ಜಮೀನನ್ನ ಕೊಂಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಮೊದಲು ಲೀಗಲ್ ವೆರಿಫಿಕೇಶನ್ ಮಾಡಿಸ್ಬೇಕು. ಆದ್ರೆ ಲೀಗಲ್ ವೆರಿಫಿಕೇಶನ್ ಮಾಡಿಸೋದಕ್ಕಿಂತ ಮುಂಚೆ ನೀವು ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ಅಡ್ವೊಕೇಟ್ಗೆ ಕೊಡೋ ಮುಂಚೆ ಒಂದು ಪ್ರಿಲಿಮಿನರಿ ವೆರಿಫಿಕೇಶನ್ ನಿಮ್ ಕಡೆಯಿಂದ ಮಾಡ್ಕೊಂಡ್ ಕೊಟ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಚಿಕ್ಕ ಪುಟ್ಟ ಲೋಪದೋಷಗಳಿದ್ರೆ ನೀವೇ ಅದನ್ನ ಫೈಂಡ್ ಔಟ್ ಮಾಡಿ ಸೆಲ್ಲರ್ ಜೊತೆ ಡಿಸ್ಕಸ್ ಮಾಡಿ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿ ಕೃಷಿ ಜಮೀನು ಖರೀದಿಸುವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ನೋಡ್ಬೇಕು, ಯಾವ್ಯಾವ ಅಂಶಗಳನ್ನ ವೆರಿಫೈ ಮಾಡ್ಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಯಾವ ಡೀಡ್ ಆದ್ರೂ ವೆರಿಫಿಕೇಶನ್ ತುಂಬಾ ಮುಖ್ಯ. ಡೀಡ್ ಅಂದ್ರೆ ಪ್ರಾಪರ್ಟಿ ಒಂದ್ ಕೈಯಿಂದ ಮತ್ತೊಂದು ಕೈಗೆ ಟ್ರಾನ್ಸ್ಫರ್ ಆದಾಗ ಜನರೇಟ್ ಆಗುವಂತ ಒಂದು ಡಾಕ್ಯುಮೆಂಟ್. ಅದು ಸೇಲ್ ಡೀಡ್ ಆಗಿರ್ಬೋದು, ಗಿಫ್ಟ್ ಡೀಡ್ ಆಗಿರ್ಬೋದು, ಪಾರ್ಟಿಷನ್ ಡೀಡ್ ಆಗಿರ್ಬೋದು, ರಿಲೀಸ್ ಡೀಡ್ ಆಗಿರ್ಬೋದು. ಡೀಡ್ ಅಲ್ಲಿ ಮೊದಲಿಗೆ ನೋಡ್ಬೇಕಾದದ್ದು ವ್ಯಕ್ತಿಯ ಗುರುತು. ಈ ಡೀಡ್ ಅಲ್ಲಿ ಸೆಲ್ಲರ್ ಮತ್ತೆ ಪರ್ಚೇಸರ್ ನ ಪೂರ್ಣ ವಿವರ ಇರತ್ತೆ. ನೀವು ಚೆಕ್ ಮಾಡ್ಬೇಕಾದದ್ದು ಅವರ ಹೆಸರು, ತಂದೆ ಹೆಸರು, ಅಡ್ರೆಸ್ ಆಧಾರ್ಗೆ ಮ್ಯಾಚ್ ಆಗ್ತಿದ್ಯಾ ಅಂತ. ಯಾರದೋ ಪ್ರಾಪರ್ಟಿನ ಬೇರೆಯವರು ಫೇಕ್ ಡಾಕ್ಯುಮೆಂಟ್ ಮಾಡ್ಕೊಂಡು ಮಾರೋದು ತುಂಬಾ ನಡೀತಾ ಇದೆ. ಹಾಗಾಗಿ ಯಾರು ಸೆಲ್ ಮಾಡ್ತಾ ಇದ್ದಾರೆ ಅವರ ಐಡೆಂಟಿಟಿ ಕಡ್ಡಾಯವಾಗಿ ವೆರಿಫೈ ಮಾಡಬೇಕು. ಡೀಡ್ ನಲ್ಲಿರುವಂತಹ ಶೆಡ್ಯೂಲ್ ಪ್ರಾಪರ್ಟಿ ವಿವರ ಸಾಮಾನ್ಯವಾಗಿ ಕೊನೆ ಪುಟದಲ್ಲಿ ಇರುತ್ತೆ. ಇಲ್ಲಿ ಸರ್ವೆ ನಂಬರ್, ಗ್ರಾಮದ ಹೆಸರು, ಪ್ರಾಪರ್ಟಿ ಲೊಕೇಶನ್, ಎಕ್ಸ್ಟೆಂಟ್ ಮತ್ತೆ ಬೌಂಡರೀಸ್ ಅಂದ್ರೆ ನೀವು ತಗೊಳ್ಳುವಂತಹ ಪ್ರಾಪರ್ಟಿ ಪೂರ್ವಕ್ಕೆ ಏನಿದೆ, ಪಶ್ಚಿಮಕ್ಕೆ ಏನಿದೆ, ಉತ್ತರಕ್ಕೆ ಏನಿದೆ, ದಕ್ಷಿಣಕ್ಕೆ ಏನಿದೆ, ಈ ಪ್ರತಿಯೊಂದು ಪಾಯಿಂಟ್ ಕೂಡ ಸರಿಯಾಗಿರ್ಬೇಕು. ಸೆಲ್ಲರ್ಗೆ ಆ ಪ್ರಾಪರ್ಟಿ ಮೇಲೆ ಹಕ್ಕು ಇದೆಯಾ, ಅವರು ಹೇಗೆ ಓನರ್ ಆದ್ರು, ಅವರು ಖರೀದಿ ಮಾಡಿ ಪಡ್ಕೊಂಡ್ರ, ಗಿಫ್ಟ್ ಮೂಲಕ ಬಂದಿದ್ಯಾ, ಪಾರ್ಟಿಷನ್ ಮೂಲಕ ಬಂದಿದ್ಯಾ ಅನ್ನೋದನ್ನ ನೀವು ಹಿಂದಿನ ಡಾಕ್ಯುಮೆಂಟ್ ನೋಡಿ ಕನ್ಫರ್ಮ್ ಮಾಡಬೇಕು. ಇದನ್ನೇ ಚೈನ್ ಆಫ್ ಡಾಕ್ಯುಮೆಂಟ್ ಅಂತ ಕರೀತಾರೆ. ಹಿಂದಿನ ಡಾಕ್ಯುಮೆಂಟ್ಗಳು ಕೂಡ ಮುಖ್ಯ. ಈಗ ಸೆಲ್ಲರ್ಗೆ ಹೇಗೆ ಬಂದಿದ್ಯೋ ಅವರ ಹಿಂದಿನವರಿಗೆ ಹೇಗ್ ಬಂದಿತ್ತು ಅನ್ನೋದನ್ನು ನೋಡ್ಬೇಕು. ಪ್ರತಿ ಸ್ಟೇಜ್ ನಲ್ಲೂ ಡೀಡ್ ಇರಬೇಕು, ಮ್ಯೂಟೇಶನ್ ಇರಬೇಕು, ರಿಜಿಸ್ಟ್ರೇಷನ್ ಕಡ್ಡಾಯ. ಡೀಡ್ ಯಾವುದೇ ಆಗಿದ್ರು ಕೂಡ ರಿಜಿಸ್ಟರ್ಡ್ ಆಗಿರ್ಬೇಕು. ಅನ್ರಿಜಿಸ್ಟರ್ಡ್ ಡೀಡ್ಗೆ ಕಾನೂನು ಮೌಲ್ಯ ಇರೋದಿಲ್ಲ. ಸರಳವಾಗಿ ಹೇಳೋದಾದ್ರೆ ಡೀಡ್ ವೆರಿಫಿಕೇಶನ್ ಅಲ್ಲಿ ನೀವು ನೋಡ್ಬೇಕಾಗಿರೋದು ಮಾರುವವರು ನಿಜವಾದ ಓನರ, ಅವರ ಐಡೆಂಟಿಟಿ ಸರಿ ಇದೆಯಾ, ಪ್ರಾಪರ್ಟಿ ವಿವರ ಸರಿ ಇದೆಯಾ, ಅವರಿಗೆ ಹಕ್ಕು ಹೇಗ್ ಬಂತು ಅಂತ. ಈ 4 ಕ್ಲಿಯರ್ ಆದ್ರೆ ನೀವು ಮುಂದಿನ ಸ್ಟೆಪ್ಗೆ ಹೋಗ್ಬೇಕು.